ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಮೀನು ವಿಚಾರಕ್ಕಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ದೊಣ್ಣೆಗಳಿಂದ ಬಡಿದಾಡ್ಕೊಂಡಿದೆ ಈ ಎರಡು ಗುಂಪುಗಳು. ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದು. ಜಮೀನಿನಲ್ಲಿ ಬದು ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಗಲಾಟೆ. ಮಾತಿಗೆ ಮಾತು ಬೆಳೆಯುತ್ತೆ. ನಂತರ ದೊಣ್ಣೆಗಳಿಂದ ಭೀಕರವಾಗಿ ಹೊಡೆದಾಟವನ್ನ ಮಾಡಿಕೊಂಡಿದ್ದಾರೆ. ಮುಖ ಮೂತಿ ನೋಡದೆ ಎರಡು ಗುಂಪುಗಳ ನಡುವೆ ಜೋರಾದ ಮಾರಾಮಾರಿ ನಡೆದಿದೆ. ಪ್ರಸಾದ್, ರವಿ, ಸೂರಿಬಾಬು ಸೊಸೆ ಅಭಿನಾ ಎಂಬುವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಸೀನು, ಶಂಶರ್, ಸೀನುಬಾಬು, ಪ್ರಶಾಂತು, ಪೃಥ್ವಿ, ಗೌತಮ್ ಎಂಬುವವರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಪ್ರಸಾದ್ ಎಂಬುವರ ಪಹಣಿ ಪಟ್ಟವನ್ನ ಸೀನು ಎನ್ನುವಂತಹ ವ್ಯಕ್ತಿ ಇಟ್ಕೊಂಡಿರ್ತಾರೆ. ಪಹಣಿ ಪಟ್ಟವನ್ನ ಕೊಡಿ ಅಂತ ಹೇಳಿ ಕೇಳಿದಂತ ಸೀನುವಿಗೆ ದೊಣ್ಣೆಯಿಂದ ಹಲ್ಲೆಯನ್ನ ಮಾಡಲಾಗಿದೆ. ಗಾಯಾಳುಗಳಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಆಗಿರುವಂತಹ ಮಾರಾಮಾರಿ. ಎರಡು ಗುಂಪುಗಳ ನಡುವೆ ಆಗಿರುವಂತಹ ಹೊಡೆದಾಟ ಇದು. ಜಮೀನಿನ ವಿಚಾರಕ್ಕಾಗಿ ಈ ರೀತಿಯಾಗಿ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಮಾತಿಗೆ ಮಾತು ಬೆಳೆದು ದೊಣ್ಣೆಗಳಿಂದಲೂ ಕೂಡ ಹೊಡೆದಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಹೋಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಒಂದು ಗುಂಪು ಇನ್ನೊಂದು ಗುಂಪಿಗೆ ಭೀಕರವಾದಂತಹ ಹಲ್ಲೆಯನ್ನ ನಡೆಸಿದೆ ಅಂತ ಹೇಳಿ. ಸೀನು, ಶಂಶರ್, ಸಿನುಬಾಮ್, ಪ್ರಶಾಂತು, ಪೃಥ್ವಿ, ಗೌತಮ್ ಎಂಬುವವರಿಂದ ಹಲ್ಲೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಯಾರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಪ್ರಸಾದ್, ರವಿ, ಸೂರಿಬಾಬು ಅವರ ಸೊಸೆ ಅಭಿನಾ ಅಂತ ಇರ್ತಾರೆ, ಅವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ ಸದ್ಯ ತಿಳಿದು ಬಂದಿದೆ. ಎರಡನೆಯ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಹಲ್ಲೆಗೆ ಒಳಗಾದವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಮೊದಲನೆಯ ದೃಶ್ಯದಲ್ಲಿ ಹಲ್ಲೆಯಾದ ನಂತರದಲ್ಲಿ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಜಮೀನಿನ ವಿಚಾರಕ್ಕಾಗಿರುವಂತಹ ಗಲಾಟೆ ಇದು. వంట కొడుకు చిన్న కొడుకు వాడి గురించి కొడతా ఉండేది చూడు సార్ కొడతా ఉండేది చూడు సార్ దొండకట్లు బరకట్లు కొడతా ఉన్నారు సార్ చూడు సార్ పోతా ఉండే చూడు సార్ అందరూ వచ్చి ఫ్యామిలీ వచ్చి కొడతా ఉన్నారు చూడండి సార్ అవా ఇప్పుడు వంట కొడుకు చిన్న కొడుకు వాడి గురించి కొడతా ఉండేది చూడు సార్ కొడతా ఉండేది చూడు సార్ దొండకట్లు బరకట్లు కొడతా ఉన్నారు సార్ చూడు సార్ పోతా ఉండే చూడు సార్ అందరూ వచ్చి ఫ్యామిలీ వచ్చి కొడతా ఉన్నారు చూడండి సార్ ముగ్గురు అన్న తమ్ముళ్ళని బాగా కొట్టేసారు సార్ సీన్ వాళ్ళ ఇంట్లో అందరూ కొట్టినారు అందరూ ವ್ಯವಹಾರ ನಡೆದೋಗಿ ಸೈಲೆಂಟ್ ಆಗೋಗಿರು ಅವರು. ಇಲ್ಲಿ ಬೇಡ ನಡೀರಿ, ಹೊಲದಲ್ಲಿ ತೋರಿಸಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಲ್ಲುಗಳಿಕ್ತಾರೆ ಸರ್. ನೋಡಿ ಕಲ್ಲುಗಳಿದು ಇಲ್ಲಿಂದ ಅಂತ ಇವ್ರು ಎತ್ತಿ ಬಿಸಾಕೋದ್ರಿಂದ ನೀನು ಯಾಕೆ ಎತ್ತಿ ಬಿಸಾಕ್ತೀಯ ಅಂದ್ರೆ ಹೆಂಗಂದ ಹೊಡ್ಡವ್ರೆ ಸರ್ ಅವ್ರು ಸೀನು ಅಂತ. ಅವ್ರು ಸುಮ್ಮನೆ ವೇಸ್ಟ್ ದೊಡ್ಡವ್ರು ಊರಲ್ಲಿದ್ದು ವೇಸ್ಟ್ ಅವ್ರು ಉಗ್ದು ಹೊಡಿಬೇಕು ಚಪ್ಪಲಿಂದ ಎಲ್ಲಿ ಹೆಂಗಂದ್ರೆ ಹೊಡಿಬೇಕು. ఇప్పుడు వంట కొడుకు చిన్న కొడుకు వాడి గురించి కొడతా ఉండేది చూడు సార్ కొడతా ఉండేది ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ಎರಡು ಗುಂಪುಗಳ ನಡುವೆ ಜೋರಾದ ಗಲಾಟೆ ಆಗಿದೆ ಅಂತ ಹೇಳಿದ್ರೆ ಗಲಾಟೆಗೆ ಕಾರಣ ಏನು? ಆ ಜಮೀನು ಯಾರ ಹೆಸರಿನಲ್ಲಿದೆ? ಹಲ್ಲೆ ಮಾಡಿದವರು ಯಾರು? ಸದ್ಯ ಹಲ್ಲೆಗೊಳಗಾದವರ ಪರಿಸ್ಥಿತಿ ಹೇಗಿದೆ? ಯಾಕಂತಂದ್ರೆ ಈಗ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಅಕ್ಕಿಬುಕ್ಕಿ ಅನ್ನೋ ಕಾಲೋನಿ ಏನಿದೆ, ಅದು ಏನು ದಲಿತರ ಕಾಲೋನಿ, ಆ ಕಾಲೋನಿಯಲ್ಲಿ ಏನು ಒಂದು
ಭೂಮಿಗಾಗಿ ಈ ಒಂದು ಗಲಾಟೆ ನಡೆದಿರುವಂತದ್ದು, ದಾಯಾದಿಗಳ ನಡುವೆ ಈ ಒಂದು ಗಲಾಟೆ ನಡೆದಿರುವಂತದ್ದು. ಯಾಕಂತಂದ್ರೆ ದಾಯಾದಿಗಳು ಏನು ಜಮೀನು ಒಂದು ವಿಲೇವಾರಿ ಮಾಡ್ಕೋಬೇಕಾದ್ರೆ ಮತ್ತೆ ಅವರು ಏನು ಒಂದು ಪೋಡಿ ಮುಖಾಂತರ ಮಾಡ್ಕೊಳ್ಬೇಕಾದ್ರೆ ಅದರಂತೆ ಇವತ್ತು ನಡೆದಿರುವಂತದ್ದು ಈ ಘಟನೆ ಆಗಿದೆ. ಅದರಂತೆ ಏನ್ ಪೋಡಿ ಮಾಡ್ಕೊಳಕಿದ್ದಾರೆ ಅವ್ರು ಸಹ ಅಲ್ಲಿ ಹೋಗಿದ್ದಾರೆ, ಅವ್ರನ್ನ ಕರೆತಂದು ನಾವು ಬಂದಿದ್ವಿ. ಆದ್ರೆ ಜಮೀನು ಪಕ್ಕ ನಾವು ಬಂದಾಗ ಇವರು ಏಕಾಏಕಿ ನಮ್ಮ ಮೇಲೆ ದಾಳಿ ಮಾಡಿ ಹಲ್ಲೆಗೊಳಿಸಿದ್ದಾರೆ. ಮುಖಾಮುಖಿಯನ್ನು ನೋಡಿದ್ರೆ ಸಾಕಷ್ಟು ಸಹ ಏನು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಏನು ಅಂತ ಹಲ್ಲೆಗಳು ಸಹ ಹೇಳ್ತಿರೋಂಥದ್ದು. ಈಗ ಸದ್ಯ ಓಕೆ, ಆಸ್ಪತ್ರೆಯಲ್ಲಿ ಇರುವಂತ ಗಾಯಾಳುಗಳ ಸ್ಥಿತಿ ಹೇಗಿದೆ ಈಗ? ಅವರ ಆರೋಗ್ಯ ಹೇಗಿದೆ? ಎಸ್, ಅವ್ರ ಗಾಯಾಳು ಏನ್ ನಿನ್ನೆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಗಾಯಾಳುಗಳನ್ನ ಚಿಂತಾಮಣಿ ಸಾರ್ವಜನಿಕರ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಅವರ ಪರಿಸ್ಥಿತಿ ಸಹ ಚಿಂತಾಜನಕವಾಗಿತ್ತು. ಈಗ ಚೇತರಿಸಿಕೊಳ್ಳೋ ಲೆಕ್ಕದಲ್ಲಿ ಬೆಂಗಳೂರಲ್ಲಿ ಒಬ್ರು ಇದ್ದಾರೆ, ಇಲ್ಲೊಂದು 3 ಜನ ಸಹ ಅಡ್ಮಿಟ್ ಆಗಿದ್ದಾರೆ. ಸಾಕಷ್ಟು ಏನು ಹಲ್ಲೆಗೊಳದ ವ್ಯಕ್ತಿಗಳು ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಈಗಾಗಲೇ ಅವರನ್ನ ಏನು ಚಿಕಿತ್ಸೆಗಾಗಿ ಒಳಪಡಿಸಿದ್ದಾರೆ. ಈಗಾಗಲೇ ಚೇತರಿಸಿಕೊಳ್ತಿದ್ದಾರೆ, ಅವರು ಸ್ವಲ್ಪ ಈಗ. ಓಕೆ ಸತೀಶ್, ಈ ಜಮೀನು ವಿಚಾರವಾಗಿ ಇದೇ ಫಸ್ಟ್ ಆಗ್ತಾ ಇರೋ ಗಲಾಟೆನ ಅಥವಾ ಮೊದಲೇ ಏನಾದರೂ ಈ ರೀತಿ ಆಗಿತ್ತಾ ಅಥವಾ ರಾಜಿ ಆಗುವಂತ ಕೆಲಸಗಳಾಗಿತ್ತಾ? ಈಗಾಗಲೇ ಜಮೀನು ಗಲಾಟೆ ಅಂತಂತಲ್ಲ, ಸಾರ್ವಜನಿಕವಾಗಿ ಏನು ಸಾಮರಸ್ಯವಾಗಿ ಹೋಗಿ ಜಮೀನ್ ಹತ್ರ ಹೋಗಿದ್ದಾರೆ. ಎಲ್ಲ ಮಾತನಾಡ್ಕೊಂಡು ದಾಯಾದಿಗಳು ಏನು ಒಂದು ನಮ್ಮ ಒಂದು ಜಮೀನಿದೆ, ಬನ್ನಿ ಹೋಗೋಣ, ಅಲ್ಲಿ ಏನು ಸಿದ್ಧಾಂತ ಮಾಡೋಣ, ಅಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದಾಗ ಇದೇ ಮಟ್ಲಬಲ್ಲಿಗೆ ಈ ಒಂದು ಗಲಾಟೆ ಆಗ್ತಿರೋಂಥದ್ದು. ಆ ಊರಲ್ಲೂ ಸಹ ತಿಳಿ ಹೇಳಿದ್ರು ಸಹ ಕೇಳದ ಇವರು ದಾಯಾದಿಗಳು ಅಕ್ಕಪಕ್ಕ ಮನೆಯವರಾಗಿದ್ದು ದಾಯಾದಿಗಳಾಗಿದ್ದು ಅವರು ಸಹ ಸಾಕಷ್ಟು ಏನು ಜಮೀನು ಹೋಗ್ತಿದ್ದ ಏಕಾಏಕಿ ಹಲ್ಲೆಗೊಳಿಸಿದ್ದಾರೆ ಅಂತ ಹಲ್ಲೆಗಳಾದರೂ ಸಹ ನಮ್ಮ ಜೊತೆ ಹಂಚ್ಕೊಳ್ತಿರೋದು ಈಗಾಗಲೇ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.